ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಾ ಗೌಡ. ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ, ನಂಬಿದವರ ಮನೆ ಮನೆ ಮಾತಾದಂತಹ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಇಂದು ದೇವಿಪುರ ಗ್ರಾಮಕ್ಕೆ ಆಗಮಿಸಿದ್ದಾರೆ. ದೇವಿಪುರ ಗ್ರಾಮಕ್ಕೆ ಯಾಕೆ ಆಗಮಿಸಿದ್ದಾರೆ ಅಂತ ತಿಳ್ಕೊಬೇಕಲ್ವಾ? ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ. ಸೊ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಬಸಪ್ಪನ ವಿಡಿಯೋನ ನೀವೇ ಫಸ್ಟ್ ನೋಡಬೇಕಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಮರಿಬೇಡಿ. ನಡೆದಾಡುವ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಇಂದು ದೇವಿಪುರ ಗ್ರಾಮದಲ್ಲಿ ಚೌಡಿಕಟ್ಟೆಯ ಚೌಡೇಶ್ವರಿ ಅಮ್ಮನವರಿಗೆ ಅಂದರೆ ದೇವಸ್ಥಾನ ಉದ್ಘಾಟನೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿನ ಭಕ್ತರಲ್ಲಿ ಒಂದು ಅವರ ಕೈಲಾದಷ್ಟು ಒಂದು ಧನ ಸಹಾಯವನ್ನು ಈಸ್ಕೊಳ್ಳಿಕ್ಕೆ ಅಂತೂ ಹೋಗಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಡೇಟ್ ಫಿಕ್ಸ್ ಆಗಿರುತ್ತೆ. ಆ ಡೇಟಲ್ಲಿ ಹೋಗೋಕ್ಕಾಗಲಿಲ್ಲ, ಕಾರಣಾಂತರಗಳಿಂದ ಅದು ಮಿಸ್ ಆಗುತ್ತೆ. ಮತ್ತು ಇನ್ನೊಂದು ದಿನ ಡೇಟ್ನ ಫಿಕ್ಸ್ ಮಾಡಿ ಭಗವಂತನ ಕರ್ಸ್ಕೊಂಡಿರ್ತಾರೆ. ಆವಾಗ ಅಲ್ಲಿನ ಗ್ರಾಮಸ್ಥರು ಅಂದರೆ ಊರಿನ ಯಜಮಾನರು ಮತ್ತೆ ಬಂದಿಲ್ಲ, ನನ್ನ ಬಳಿ ಪಾದವನ್ನು ಕೇಳಲಿಲ್ಲ ಅಂತೇಳಿ ಭಗವಂತ ಅಲಂಕಾರವನ್ನು ಮಾಡಿಸ್ಕೊಳ್ದೇ ರುದ್ರ ಅವತಾರಕ್ಕೆ ಹೋಗ್ತಾರೆ. ಸೊ ಆಗ ಭಕ್ತರ ಮಾತಿಗೆ ಭಕ್ತಿಗೆ ಮಣಿದು ಭಗವಂತ ಕೋಪದಿಂದ ಹೊರಬಂದು ಅಲ್ಲಿನ ಭಕ್ತರಿಗೆ, ಆ ದೇವಿಪುರದ ಗ್ರಾಮಸ್ಥರಿಗೆ ಹಾಗೂ ದೇವಿಪುರದ ಮುಖಂಡರುಗಳಿಗೆ ಭಗವಂತ ಪಾದವನ್ನು ನೀಡ್ತಾರೆ. ಆದ್ರೂ ಅವ್ರು ಬಂದು ಕೇಳ್ತಾರ ಕಣೆ. ಈಗ ಒಟ್ಟಿಗೆ ಯಜಮಾನ್ರು ಇನ್ನು ಗ್ರಾಮಕ್ಕೆ ಕರ್ಕ ಬರ್ಬೇಕು ಅಂದ್ರೆ ಮಾತಾಡಿ ನಾವು ಇದು ತಪ್ಪಾಗದ ಕಣಪ್ಪ, ನಮ್ಮಿಂದ ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಬಂದು ಕೇಳ್ತೀವಿ ಕಣಪ್ಪ ಅಂತ. ನಮ್ಮಿಂದ ತಪ್ಪಾಗದೆ ತಪ್ಪ ಮನ್ನಿಸಿ ಗ್ರಾಮದ ಅಭಿವೃದ್ಧಿಗೆ ಅವಕಾಶ ಮಾಡ್ಕೊಡಪ್ಪ. ನಮ್ದು ತಪ್ಪಾಗದೆ ಕೈ ಮುಗಿದು ಕೇಳ್ಕೊತಾವಿ ಕಣಪ್ಪ. ಇನ್ನು ಮುಂದೆ ನಿನ್ನಾಗ ಮುಂದಿಟ್ಕೊಂಡು ನಾವು ಯಾವ ಕಾರ್ಯಭಾಗನೂ ಯಾರು ಮಾಡ್ತೀವಿ ಕಣಪ್ಪ. ಏನೋ ಮಾಡ್ದೋ ಅದ ಶ್ರಮಿಸಿ ನೀವು ಮುಂದಕ್ಕೆ ಭಯ ಗ್ರಾಮದ ಅಭಿವೃದ್ಧಿ ಮಾಡಪ್ಪ. ಎಲ್ಲ ಜನಗಳು ನಿನ್ನ ದರ್ಶನಕ್ಕಾಗಿ ಕಾದವ್ರೆ ಕಣಪ್ಪ. ನಿನ್ನ ದರ್ಶನಕ್ಕಾಗಿ ಎಲ್ಲ ಕಾದವ್ರೆ, ಮನೆ ಮಂದಿ ಎಲ್ಲ ಕಾದವ್ರೆ ಕಣಪ್ಪ. ಇದೊಂದು ಅವಕಾಶ ಮಾಡಿಕೊಡಪ್ಪ, ಗ್ರಾಮದ ಅಭಿವೃದ್ಧಿ ಮಾಡಪ್ಪ. ಏನೇ ತಪ್ಪು ಮಾಡಿದ್ರು ಮನ್ಸೊಳಕ್ಕೆ ಹಾಕೊಂಡು ಮುಂದೆ ಭಯ ನೀನು. ಭಕ್ತರ ಮಾತಿಗೆ ಕಟ್ಟುಬಿದ್ದು ಭಕ್ತರಿಗೆ ಪಾದವನ್ನು ಕೊಡುವ ಮುಖಾಂತರ ಊರಿನ ಗ್ರಾಮಸ್ಥರಿಗೂ ಹಾಗೂ ದೇವಿಪುರದ ಗ್ರಾಮದ ಅಭಿವೃದ್ಧಿಗಾಗಿ ಮನ್ನಣೆಯನ್ನು ನೀಡಿದ್ದಾರೆ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು. ಹಬ್ಬಬ್ಬ, ಅಂತೂ ಇಂತೂ ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ರುದ್ರ ಅವತಾರದಿಂದ ಹೊರಬಂದು ಶಿವನಾಗಿ ದೇವಿಪುರದಲ್ಲಿ ಚೌಡೇಶ್ವರಿ ಅಮ್ಮನವರಿಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಅವರ ದುಡ್ಡಲ್ಲಿ ಇರ್ತಕ್ಕಂಥ ಅಷ್ಟು ಇಷ್ಟು ಧನ ಸಹಾಯವನ್ನು ಭಗವಂತ ಒಂದು ದೇವಿಯ ಜೀರ್ಣೋದ್ಧಾರಕ್ಕಾಗಿ ಒಂದು ಅಮೌಂಟನ್ನು ಕೂಡ ಕಲೆಕ್ಷನ್ ಮಾಡ್ಕೊತಾ ಇದ್ದಾರೆ. ಬನ್ನಿ, ಭಕ್ತರು ಯಾವ ರೀತಿ ಅಮೌಂಟನ್ನು ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿನ ಊರಿನ ಗ್ರಾಮಸ್ಥರು ಮುಖಂಡರು ರಶೀದಿಯನ್ನು ಕೂಡ ಯಾವ ರೀತಿ ಕೊಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಾನು ಎಷ್ಟೋ ವಿಡಿಯೋಗಳಲ್ಲಿ ದೇವಿಪುರದ ಬಗ್ಗೆ ನಾನು ಬಹಳ ಹೇಳಿದ್ದೀನಿ. ಒಂದು ಸಣ್ಣ ಪುಟ್ಟ ಅಂತಲ್ಲ, ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಆ ಊರಿನ ಭಕ್ತರು ಬಡವನಾಗಲಿ ಶ್ರೀಮಂತನಾಗಲಿ ಎಲ್ಲರೂ ಕೂಡ ಸರಿ ಸಮಾನವಾಗಿ ನಿಂತು ಒಂದು ದೇವರ ಕಾರ್ಯವನ್ನು ಮಾಡಿಕೊಡ್ತಾರೆ. ಆ ಭಕ್ತಿ ಹೆಚ್ಚಾಗಿರೋದಕ್ಕೆ ನಾವು ದೇವಿಪುರ ಎಂದು ಹೆಸರು ಬಂತೇನೋ ಅಂತ ನನಗನ್ಸುತ್ತೆ. ಬಹಳ ಖುಷಿಯಾಗುತ್ತೆ ದೇವಿಪುರ ಬಗ್ಗೆ ನಾನು ಮಾತಾಡಬೇಕು ಅಂದರೆ. ನಮ್ಮ ಬಸವಪ್ಪನವರು ದೇವಿಪುರಕ್ಕೆ
ಹೋಗ್ತಿದ್ದಾರೆ ಅಂದ್ರೇ ಒಂಥರ ಬಹಳ ಖುಷಿಯಾಗತ್ತೆ. ಸೊ ಬನ್ನಿ, ಬಸವಪ್ಪನವರು ದೇವಿಪುರದಲ್ಲಿ ಯಾವ ರೀತಿ ಪ್ರತಿಯೊಂದು ಮನೆಯಲ್ಲಿ ಆರತಿಯನ್ನು ತಗೊಂಡು ಸೊ ಧನ ಸಹಾಯವನ್ನು ಯಾವ ರೀತಿ ತಗೊಂಡ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ನಾವೆಷ್ಟೇ ಹೇಳಿದ್ರು ಕೂಡ ಅಲ್ಲಿ ಕೆಲವು ಜನರಿಗೆ ಗೊತ್ತಿರತ್ತೆ ಬಸವಪ್ಪನವ್ರು ಬಂದರೆ ಯಾವ ರೀತಿ ಇರಬೇಕು, ಅಥವಾ ಕುಡ್ಕೊಂಡು ಬಂದವರು ಯಾವ ರೀತಿ ಇರಬೇಕು, ಬಸವಪ್ಪನ ಹತ್ರ ಬರಬೇಡಿ ಅಂತ ನಾವೆಷ್ಟು ಹೇಳಿದ್ರು ಕೂಡ ಕೇಳೋದೇ ಇಲ್ಲ. ಸೊ ಅದರಲ್ಲೂ ವಾದ ವಿವಾದಗಳನ್ನ ಮಾಡ್ತಾರೆ. ನಮ್ಮ ದುಡ್ಡು ನಮ್ಮ ಇಷ್ಟ, ನಾವು ಕುಡಿತೀವಿ ಅಂತ ಹೇಳಿಬಿಟ್ಟು ವಾದವನ್ನು ಮಾಡ್ತಾರೆ. ಆದರೆ ಆ ಭಗವಂತ ಆತನಿಗೆ ಎಡಮುರಿಯನ್ನು ಕಟ್ತಾರೆ. ಯಾವ ರೀತಿ ಕಟ್ತಾರೆ ಅಂದರೆ ನಿಜವಾಗ್ಲೂ ನಮ್ಮ ಮೈ ಜುಮ್ ಅಂತ ಅನಿಸತ್ತೆ. ಅಷ್ಟು ಅಯ್ಯಪ್ಪನಿಗೆ ಅಷ್ಟು ಹೊಡೆದಿದ್ದಾರೆ. ದುಡ್ಡು ಯಾರದೇ ಆಗಿರ್ಬೋದು ಅಲ್ವಾ. ಸೊ ದುಡ್ಡು ಕೊಟ್ಟು ರೋಗನ ಕೊಂಡ್ಕೊಳ್ಳೋ ಬದಲು ಅದೇ ದುಡ್ಡು ಕೊಟ್ಟು ಸಂಸಾರವನ್ನು ಸಾಗಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ. ಸೊ ಭಗವಂತನಿಗೆ ಇಲ್ಲಿ ಅವಮಾನ ಆಗುತ್ತೆ. ಆ ಒಬ್ಬ ಕುಡುಕ ಆ ರೀತಿ ಮಾತಾಡಿದಾಗ ಬಸವಪ್ಪನವರು ಮುನ್ಸ್ಕೊಂಡು ಹೋಗಿ ಬಸ್ ಹತ್ರ ನಿಂತ್ಕೋತಾರೆ. ನಿಜವಾಗ್ಲೂ ತುಂಬ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಬನ್ನಿ, ಬಸವಪ್ಪನವರು ಬಸ್ ಹತ್ತಿ ವಾಪಸ್ ದೇವಸ್ಥಾನಕ್ಕೆ ಬಂದ್ರ, ಅಥವಾ ಮತ್ತೊಮ್ಮೆ ಭಕ್ತರ ಮಾತಿಗೆ ಕಟ್ಟು ಬಿದ್ದು ಇನ್ನೂ ಒಂದಷ್ಟು ಕಲೆಕ್ಷನ್ ಇತ್ತು, ಇನ್ನೂ ಒಂದಷ್ಟು ಮನೆಗಳಿದ್ದು ಅಲ್ಲಿಗೆ ಹೋದ್ರ ಅಂತ ಒಮ್ಮೆ ನೋಡ್ಕೊಂಡು ಬರೋಣ.
ಮಾನವರಾದ ನಮಗೆ ಅಷ್ಟೊಂದು ಅಹಂಕಾರ, ದುರಹಂಕಾರ, ನಾನತ್ವ ತುಂಬಿ ತುಳುಕ್ತಿರ್ಬೇಕಾದ್ರೆ ನಮ್ಮನ್ನು ಸೃಷ್ಟಿ ಮಾಡಿದಂತಹ ನಮಗೆ ಅಂದರೆ ನಾಡಿಗಳಿಂದನೂ ಕೂಡ ಅವನ ನಿರ್ಣಯ ಇಲ್ದೇ ನಮ್ಮ ಜೀವನದಲ್ಲಿ ಏನೇನೂ ಆಗಲ್ಲ ಅಂತಿದ್ರಲ್ಲಿ ಅವನಿಗೆಷ್ಟು ಇರಬೇಡ. ಸೊ ನಾವು ಮನುಷ್ಯರಾದ ನಾವುಗಳೇ ಯಾರಾದರೂ ಏನಾದರೂ ಅಂದರೆ ತುಂಬ ಅವಮಾನ ಆಯ್ತಪ್ಪ, ನಾನು ಅಲ್ಲಿ ಹೋಗಲ್ಲ, ಇಲ್ಲಿ ಬರಲ್ಲ, ಆ ಊರಿಗೆ ಹೋಗಲ್ಲ, ಅವ್ರ ಮನೆಗೆ ಹೋಗಲ್ಲ ಅಂತೀವಿ. ಇನ್ನು ಭಗವಂತ ಬರ್ತಾನ? ಯಾವ ರೀತಿ ಭಗವಂತ ಮುನ್ಸ್ಕೊಂಡು ಹೋಗ್ತಾರೆ. ಅವಮಾನವಾದಂತಹ ಜಾಗದಲ್ಲಿ ಒಂದು ಕ್ಷಣನೂ ಕೂಡ ಭಗವಂತ ನಿಲ್ಲಲ್ಲ. ಸೊ ಹೊರಡ್ತಾರೆ. ಬನ್ನಿ ಮುಂದೇನಾಯಿತು ಅಂತ ನೀವೇ ನೋಡಿ. ಅಪ್ಪ ಬೇಡ ಕಣಪ್ಪ, ಸಮಾಧಾನ ನಿಂಗೆ ಆಗ್ತಿದ್ಯೋ ಬಂದ್ಬಿಡಪ್ಪ. ಆಯ್ತು ಸಮಾಧಾನ ತಗೊಳ್ಳಿ. ಸಾಗರ ಮಾಡ್ಕೊಡಪ್ಪ. ಊರ ಮೇಲೆ ಮನಸ್ಸಿದ್ರೆ ಭಕ್ತರ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಕೆಲಸ ಮಾಡಪ್ಪ. ಇಷ್ಟು ಮಾತ್ರ ಕೇಳ್ತೀನಿ ಕಣಪ್ಪ. ಏನು ಬೇಡ ನೋಡ. ಈಗ ನೋಡಿ, ಈಗ ಅವರು ಒಪ್ಕೋತವ್ರೆ. ನೀನು ಆಯ್ತು ಮಾಡ್ಬೇಡ. ಅವ್ರು ಯಾರು ಒಂದಿದ್ರೆ ಬೇಕಂದ್ರೆ ಮಾಡು. ಯಾರು ಗೌಡ್ಗಳ ಇಲ್ಲ ಹೆಂಗ್ ಮಾಡ್ಕೊಟ್ಟ ಹಂಗೆ ಮಾಡ್ಕೊಡಪ್ಪ. ನಡಿಯಪ್ಪ ಈಗ ಆಯ್ತು. ನಡಿಯಪ್ಪ ಈಗ ಆಯ್ತು. ತಲೆ ಮೇಲೆ ಇಲ್ಲ, ಅವನೇ ಫಸ್ಟ್ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದೇ ಮನುಜ ಎಂಬ ಮಾತನ್ನು ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಮತ್ತೊಮ್ಮೆ ಅದನ್ನು ನಿಜ ಮಾಡಿದ್ದಾರೆ. ಯಾಕೆ ಅಂತ ಕೇಳ್ತೀರಾ? ಸೊ ನಾವು ಮಕ್ಕಳಾದವರು ಎಷ್ಟೇ ತಪ್ಪು ಮಾಡ್ತೀವಿ, ನಮ್ಮ ತಂದೆ ತಾಯಿಗಳು ಅದನ್ನು ತಿದ್ದಿ ಬುದ್ಧಿ ಹೇಳಿ ನಮ್ಮನ್ನು ಮತ್ತೊಮ್ಮೆ ಎದೆಗಪ್ಕೊಂಡು ಮುದ್ದಾಡ್ತಾರೆ ಅಲ್ವಾ? ಅದೇ ರೀತಿ ಭಗವಂತ ಎಲ್ಲವನ್ನ ಮರೆತು ಸೊ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಮತ್ತೊಮ್ಮೆ ದೇವಿಪುರಕ್ಕೆ ಆಗಮಿಸಿ, ಅಂದರೆ ಹಿಂದಿರುಗಿ ಕೋಪದಿಂದ ಹೊರಗಡೆ ಬಂದುಬಿಟ್ಟಿರ್ತಾರೆ. ಸೊ ನಾನು ಹೊರಟೋಗ್ತೀನಿ ಅಂತ ಹೇಳಿಬಿಟ್ಟು ಸೊ ಎಲ್ಲವನ್ನ ಮರೆತು ಭಕ್ತರಿಗೆ ಆಶೀರ್ವಾದ ಮಾಡಲು ಮತ್ತೆ ದೇವಿಪುರ ಗ್ರಾಮಕ್ಕೆ ಆಗಮಿಸಿ ಉಳಿದಂಥ ಮನೆಗಳಲ್ಲಿ ಆರತಿಯನ್ನು ತಗೊಂಡು ಚೌಡೇಶ್ವರಿ ದೇವಿಗೆ ಕಟ್ಟಡವನ್ನು ಕಟ್ಟಲು ಧನ ಸಹಾಯವನ್ನು
ಕೂಡ ಕಲೆಕ್ಷನ್ ಮಾಡಿಕೊಂಡು ಬರ್ತಾರೆ. ಸೊ ಒಂದು ಚೌಡೇಶ್ವರಿ ಅಮ್ಮನವರಿಗೆ ಧನ ಸಹಾಯ ಮಾಡಿದಂಥ ಎಲ್ಲ ದೇವಿಪುರದ ಗ್ರಾಮಸ್ಥರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾವು ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತೀನಿ. ಇಲ್ಲಿ ಭಗವಂತನ ಮುಂದೆ ನಾನು, ನನ್ನದು, ನಾನತ್ವ, ಅಹಂಕಾರ, ದುರಹಂಕಾರ ಎಂದೂ ಸಾಧ್ಯನೇ ಇಲ್ಲ ಅಂತ